ಇನ್ನು ಬಳ್ಳಾರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಬಳ್ಳಾರಿಯ ಗಲಭೆ ಪ್ರಕರಣವನ್ನ ಜೊತೆಗೆ 4 ಪ್ರಕರಣಗಳನ್ನ ಸಿಐಡಿ ಹೆಗಲಿಗೆ ಸರ್ಕಾರ ಹೊರಿಸಿದೆ. ಪ್ರಕರಣವನ್ನ ವರ್ಗಾವಣೆ ಮಾಡಿ ರಾಜ್ಯ ಡಿಜಿಐಜಿಪಿ ಆದೇಶವನ್ನ ನೀಡಿದ್ದಾರೆ. ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಆ ಪ್ರಕರಣವನ್ನ ಸಿಐಡಿ ಹೆಗಲಿಗೆ ಸರ್ಕಾರ ಹಾಕಿದೆ. ಈಗ ಈ ಒಂದು ಪ್ರಕರಣ ರಾಜಕೀಯ ತಿರುವು ಪಡೆದಂತಹ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಲಾಗಿರೋದು. ಸಿಐಡಿ ಡಿಐಜಿ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ತನಿಖೆ ನಡೆಯುತ್ತೆ. ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೂಡ ನೀಡಲಾಗಿದೆ. ಅದು ಯೂಶುವಲ್ ಪ್ರೋಸೆಸ್. ಇವತ್ತು ಗೃಹ ಸಚಿವರು ಕೂಡ ಹೇಳಿದರು, ಸಿಐಡಿಗೆ ವಹಿಸುವಂತಹ ಚಿಂತನೆ ನಡೀತಾ ಇದೆ, ಅಗತ್ಯ ಬಿದ್ದರೆ ಕೊಡ್ತೀವಿ ಅನ್ನುವಂಥ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಅದೇ ಥರ ಬಳ್ಳಾರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 4 ಕೇಸ್ಗಳನ್ನು ಸಿಐಡಿಗೆ ಈಗ ಸರ್ಕಾರ ವರ್ಗಾವಣೆ ಮಾಡಿದೆ. ಡಿಜಿಐಜಿಪಿ ಒಂದು ಮಹತ್ವದ ಆದೇಶವನ್ನು ನೀಡಿದ್ದಾರೆ. ಸಿಐಡಿ ಡಿಐಜಿ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ತನಿಖೆ ಆಗುತ್ತೆ. ಅಂದರೆ ಈ ಒಂದು ಪ್ರಕರಣ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿತ್ತು. ರಾಜಕೀಯ ತಿರುವನ್ನು ಪಡೆದಂತಹ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಈಗ ಸಿಐಡಿಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂಥ ಬಳ್ಳಾರಿ ಬ್ಯಾನರ್ ಗಲಭೆ ಕೇಸ್ ಯಾವ ರೀತಿಯಾಗಿ ಸಾಗುತ್ತೆ, ಮುಂದೆ ಇದರ ಹಾದಿ ಯಾವ ರೀತಿ ಇರುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಈಗ ರಾಜ್ಯ ಸರ್ಕಾರ ಈ ಪ್ರಕರಣದ ಕೂಲಂಕಷ ತನಿಖೆಗಾಗಿ ಸಿಐಡಿ ಹೆಗಲಿಗೆ ಈ ಜವಾಬ್ದಾರಿಯನ್ನು ವಹಿಸಿದೆ.